ರಾತ್ರಿ ಆಯ್ತು, ಎಲ್ಲಾ ಕಡೆ ಹುಡುಕಾಯ್ತು, ಮಾಧ್ವಿ ಮಾತ್ರ ಸಿಗ್ಲಿಲ್ಲ. ಬೇರೆ ಕಡೆ ಓಡೋಗಿರ್ಬೋದಾ? ಎಲ್ಲಿ ಓಡೋಗೋಕ್ ಸಾಧ್ಯ? ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ. ಬೆಳಗ್ಗೆ ಆದ್ರೂ ಪರವಾಗಿಲ್ಲ, ಹುಡುಕ್ಲೇಬೇಕು ಅವಳನ್ನ. ಎಲ್ಲಾ ಕಡೆ ಹೋಗಿ ಹುಡುಕಿ, ಮತ್ತೆ ಸರಿಯಾಗಿ ಹುಡುಕಿ ಅವಳನ್ನ. ಹೋಗಿ ಹುಡುಕಿ, ಹೋಗಿ ಕಡೆ ಹೋಗಿ. ಮೋಹನ, ಯಾರೋ ಹೋದಂಗಾಯ್ತಲ್ವಾ? ಬಾ ನೋಡೋಣ. ಯಾರಿಲ್ಲ ಇಲ್ಲಿ, ಆ ಕಡೆ ನೋಡೋಣ. ನಡಿ ಅಕ್ಕ, ಕುತ್ಕೋ. ಅಕ್ಕ, ಮನೆಗೆ ಹೋಗು. ಇನ್ನು ಎಷ್ಟೊತ್ತು ಅಂತ ಓಡಿ ಹೋಗಕ್ಕಾಗುತ್ತೆ ಹೇಳು? ಇಲ್ಲ ಭೀಮ್ರಾವ್, ಇನ್ನ ನಾ ಮನೆಗ್ ವಾಪಸ್ ಹೋಗಕ್ಕಾಗಲ್ಲ, ಇಲ್ಲಿರಕ್ಕೂ ಆಗಲ್ಲ. ನಾನ್ ಸಿಕ್ಕಿದ್ರೆ ಸಾಕು, ನನ್ ಬಾಯಿಗೆ ಬಿಸಿ ಕೆಂಡ ಹಾಕೋದ್ ತಪ್ಪಲ್ಲ. ಯಾರು ನನ್ ಪರವಾಗಿಲ್ಲ. ಆಗ್ಲೇ ಅಪ್ಪ ಹೇಳೋದನ್ ಕೇಳಿಸ್ಕೊಂಡೆ. ನಾನು ಅವ್ರ ಕೈಗೆ ಸಿಕ್ಕಿದ್ರೆ ಖಂಡಿತ ಸಾಯಿಸ್ತಾರೆ. ನಂಗ್ ಹಿಂಗೆಲ್ಲ ಪ್ರಾಣ ಬಿಡಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಭೀಮ್ರಾವ್. ನೀನಾದ್ರೂ ಮನೆಗೆ ಹೋಗು. ನಿನ್ಗೋಸ್ಕರ ಅಪ್ಪ ಅಮ್ಮ ಇದ್ದಾರೆ, ನಿನ್ ಕುಟುಂಬ ಇದೆ. ನನ್ಗೆ ನಮ್ಮ ಅಪ್ಪ ಅಮ್ಮನೇ ಶತ್ರುಗಳಾಗಿದ್ದಾರೆ. ಅದಕ್ಕೆ ನಾನ್ ಮನೆಗೆ ಹೋಗಲ್ಲ. ನನ್ ಪ್ರಾಣ ಹೋದ್ರೂ ಇನ್ನ ಮನೆಗೆ ಹೋಗಲ್ಲ. ನನ್ಗ ಮನೆ ಋಣ ತೀರ್ತು ಭೀಮಾ. ಇವತ್ ನಾನ್ ನಿಮ್ಗೆ ಜ್ಯೋತಿರಾವ್ ಫೂಲೆ ಮತ್ತೆ ಸಾವಿತ್ರಿಬಾಯಿ ಫೂಲೆ ಅವರ ಕಥೆನ ಹೇಳ್ತೀನಿ. ಜ್ಯೋತಿರಾವ್ ಫೂಲೆ ಮತ್ತೆ ಸಾವಿತ್ರಿಬಾಯಿ ಫೂಲೆ ಅವರು ಪುಣೆನಲ್ಲಿ ವಿಧವೆಯರಿಗಂತ ಆಶ್ರಮನ ನಿರ್ಮಿಸಿದ್ದಾರೆ. ಇವತ್ತಿಗೂ ಕೂಡ ವಿಧವೆಯರಿಗೆ ನೆರವಾಗಿದ್ದಾರೆ. ಅವರು ಓದು ಬರಹ, ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲಾನು ನೋಡ್ಕೋತಾರೆ. ಮತ್ ನಿಮ್ಗೆ ಗೊತ್ತಾ, ಇದರಿಂದ ತುಂಬಾನೇ ಉಪಕಾರ ಆಗಿದೆ. ತುಂಬಾ ಅಸಹಾಯಕರಿಗೆ ಆಶ್ರಯ ಸಿಕ್ಕಿದೆ. ಹಾಗೆ ಯಾರ ಜೀವನ ಕಷ್ಟದಲ್ಲಿತ್ತೋ, ಯಾರೆಲ್ಲ ಕಷ್ಟ ಪಡ್ತಿದ್ರೋ ಅವರಿಗಿದ್ರಿಂದ ಸಹಾಯ ಆಯ್ತು. ಮುಖ್ಯವಾಗಿರೋ ವಿಷಯ ಏನು ಅಂದ್ರೆ, ಎಲ್ಲಾ ಜಾತಿಯ ವಿಧವೆಯರು ಒಂದೇ ಜಾಗದಲ್ಲಿರೋ ಹಾಗಾಯ್ತು. ಇದರಿಂದಾಗಿ ಅವರ ಮಧ್ಯದಲ್ಲಿರೋ ಜಾತಿ ಭೇದಗಳು ಎಲ್ಲಾನು ದೂರ ಆಯ್ತು. ಒಂದು ಉಪಾಯ ಇದೆ ನನ್ನ ಹತ್ರ. ಹೇಳು. ನಾವಿಲ್ಲಿಂದ ತಪ್ಪಿಸ್ಕೊಂಡು ಪೂನಾಗ್ ಹೋಗ್ಬೇಕು. ಅಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ವಿದ್ವಾಶ್ರಮ ಇದೆ. ಅಲ್ಲಿ ನಿಂಗೆ ಉಳ್ಕೊಳಕ್ ಜಾಗ, ಊಟ, ಬಟ್ಟೆ, ಓದು ಎಲ್ಲ ಸಿಗುತ್ತೆ. ಒಳ್ಳೇದಾಯ್ತಲ್ಲ ಹಾಗಾದ್ರೆ. ಆದ್ರೆ ಅಲ್ಲಿಗೆ ಹೇಗ್ ಹೋಗೋದು? ನಾವಿಬ್ರು ಹೆಂಗಾದ್ರೂ ಮಾಡಿ ಇಲ್ಲಿಂದ ಸ್ಟೇಷನ್ಗೆ ಹೋಗಕ್ಕೆ ಏನಾದ್ರೂ ಒಂದು ಉಪಾಯ ಮಾಡ್ಲೇಬೇಕು. ಅಲ್ಲಿಂದ ರೈಲಲ್ಲಿ ಪೂನಾಗ್ ಹೋಗ್ಬೋದು. ಹುಡ್ಕು ಹುಡ್ಕು, ಇಲ್ಲೇ ಪೊದಲೆಲ್ಲೋ ಇರ್ತಾರೆ. ಮೊದ್ಲು ಇವರಿಂದ ತಪ್ಪಿಸ್ಕೊಂಡು ಹೋಗೋಣ. ನಡಿ ನಡಿ. ಎಲ್ಲಾ ಕಡೆ ಸರಿಯಾಗಿ ಗಮನ ಇರ್ಲಿ, ಯಾರೇ ಬಂದ್ರು ಬಿಡಬೇಡ. ನಾನು ಹೇಳ್ದೆ ಭೀಮಂಗೆ, ಅರ್ಥ ಆಗೋ ತರ ಹೇಳ್ದೆ, ಇದ್ರಿಂದ ದೂರ ಇರು ಅಂತ. ಆದ್ರೆ ನನ್ ಮಾತೆ ಕೇಳಲ್ಲ ಅಂತಾನೆ. ಯಾರ್ ಮಾತಾನೆ ಕೇಳ್ತಾನ ಅವನು? ಈ ಮೇಲ್ನೋರ್ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ದೇವ್ರೇ ಕಾಪಾಡ್ಬೇಕು. ಅದಕ್ಕೆ ಭೀಮಂಗ್ ಏನೂ ಆಗಲ್ಲ, ರಾಮ್ಜಿ ಅವ್ರಿಗೂ ಏನೂ ಆಗೋದಿಲ್ಲ. ಇಬ್ರು ಒಟ್ಟಿಗೆ ಇದ್ದಾರೆ. ಮತ್ತೆ ಅಪ್ಪ ಮಗನ ಮುಂದೆ ಇಲ್ಲಿವರೆಗೂ ಯಾರು ಬಾಲ ಬಿಚ್ಚಕ್ಕೂ ಆಗಿಲ್ಲ, ಇನ್ನು ಮುಂದೆ ಬಿಚ್ಚೋದು ಇಲ್ಲ. ನೀವೇನು ಯೋಚಿಸ್ಬೇಡಿ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಮ್ಮ 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 ಅದ್ಕೆ ಅಮ್ಮ ನಿಂತ್ಕೋ ನಿಂತ್ಕೋ, ನಂಗ್ ಮಾತ್ ಹೋಗಕ್ ಕೇಳಮ್ಮ. ಬಿಡಿ. ಅಮ್ಮ, ದಯವಿಟ್ಟು ಬೇಡಮ್ಮ, ಹೋಗಕ್ ಬಿಡಿ. ಬೇಡ. ಅದ್ಕೆ ರಾಮ್ಜಿ ಸಿಕ್ಕಾಕೊಂಡಿರೋದ್ ಸಾಕು. ನಿಮ್ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕು. ಎಲ್ಲೂ ಹೋಗೋದ್ ಬೇಡ, ಸುಮ್ನೆ ಒಳಗಡೆ ನಡೀರಿ. ಅಮ್ಮ ಅಮ್ಮ, ಮಾತ್ ಕೇಳಿ. ನನ್ ಮಾತ್ ಕೇಳು. ಭೀಮನ್ ಜೊತೆ ಅಪ್ಪ ಇದ್ದಾರೆ. ನನ್ ಮಾತಿನ ಮೇಲೆ ನಂಬಿಕೆ ಇಡು. ಅವ್ರಿಗೇನು ಆಗಲ್ಲ. ಅವ್ರು ಆರಾಮಾಗಿ ಮನೆಗೆ ಬರ್ತಾರೆ. ನೀನು ಒಳಗ್ ನಡಿ ಅಮ್ಮ. ಹೌದು ಅದಕ್ಕೆ, ನೀವು ಕೂತ್ಕೊಳ್ಳಿ. ಬನ್ನಿ ಅದಕ್ಕೆ. ಬಾ ಅಮ್ಮ, ಬಾ. ಭೀಮಾ, ಭೀಮಾ,
ನಿಮ್ಗೇನು ಆಗಿಲ್ಲ ತಾನೆ? ಯಾರು ನೋಡ್ಲಿಲ್ಲ ಅಲ್ವಾ? ನೋಡು ಭೀಮಾ, ನೀನು ಮೊದಲು ಗಂಗನ್ ಮನೆಗೆ ಹೊರಟ್ಬಿಡು. ಮತ್ತೆ ಮಾಧವಿ, ನೀನು ಯಾರಾದ್ರೂ ನೆಂಟ್ರು ಮನೆಗೆ ಹೊರಟ್ಬಿಡು. ಇಲ್ಲಿ ಎಲ್ಲ ಪರಿಸ್ಥಿತಿ ಸರಿ ಹೋದ್ಮೇಲೆ ಆಮೇಲೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರಾಯ್ತು. ಇಲ್ಲ ಅಪ್ಪ, ಮಾಧವಿ ಅಕ್ಕ ಪೂನಾಗ್ ಹೋಗ್ತಿದ್ದಾಳೆ ಸಾವಿತ್ರಿಬಾಯಿ ಫುಲೆ ಅವರ ವಿಧವಾಶ್ರಮಕ್ಕೆ. ನೀವೇ ಹೇಳ್ತಿದ್ರಲ್ಲ ಅಲ್ಲಿ ವಿಧವೆಯರಿಗೆ ಆಶ್ರಯ ಕೊಡ್ತಾರೆ ಅಂತ. ನನ್ನ ಅಕ್ಕನ್ನ ಅಲ್ಲಿಗೆ ಬಿಟ್ಟು ಬರ್ತೀನಿ. ಸ್ವಲ್ಪ ಬುದ್ಧಿ ಇಟ್ಕೊಂಡು ಮಾತಾಡು. ನೀವಿಬ್ರೆ ಪೂನಾಗೆ ಹೇಗೆ ಹೋಗ್ತೀರಾ? ಮತ್ ನೀವು ಬರ್ತೀರಲ್ಲ ನಮ್ ಜೊತೆ. ನೋಡು ಭೀಮಾ, ನಾನೀಗ ಬರಕ್ಕಾಗಲ್ಲ. ಅಲ್ಲಿ ಅಮ್ಮ, ಅಕ್ಕ, ಅತ್ತೆ ಎಲ್ಲರೂ ಇದ್ದಾರೆ. ಎಲ್ರೂ ಇಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ಬರಕ್ಕಾಗಲ್ಲ ಭೀಮಾ. ನಮ್ಮಿಬ್ರಿಗಾದ್ರೂ ಹೋಗಕ್ ಬಿಡಿ ಹಾಗಾದ್ರೆ. ಭೀಮಾ, ಹಠ ಮಾಡಬೇಡ. ಇಲ್ಲ ಅಪ್ಪ, ನಮ್ಗಿನ್ ಯಾವ ದಾರಿನೂ ಕಾಣಿಸ್ತಿಲ್ಲ. ಮಾಧವಿ ಅಕ್ಕನಿಂದ ಬಿದ್ದಿರೋ ಜನರು ಅವಳೂರ್ನವ್ರೆ, ಅವಳ ಸಮಾಜದವ್ರೆ, ಅವಳ ನೆಂಟ್ರೆ, ಅವಳ ಅಪ್ಪ ಅಮ್ಮನೇ ಅವಳ ಶತ್ರುಗಳಾಗಿದ್ದಾರೆ. ಇಂಥ ಸಮಯದಲ್ಲಿ ಮಾಧವಿ ಅಕ್ಕ ನೆಂಟ್ರು ಮನೆಗೂ ಹೋಗಿ ರಕ್ಷಣೆ ಪಡೆಯಕ್ಕಾಗೋದಿಲ್ಲ. ನೀವಿಬ್ರು ಮನೆಗ್ ಹೋಗಿ, ನಾನೊಬ್ಳೆ ಪೂನಾಗ್ ಹೋಗ್ತೀನಿ. ಮಾಧವಿ ಅಕ್ಕ ನನ್ನ ಒಬ್ಳನ್ನೇ ಹೋಗಕ್ ಬಿಡಕ್ಕಾಗಲ್ಲ. ಭೀಮ್ರಾವ್, ನಾನ್ ಹೋಗ್ತೀನಿ. ನಾನು ಅವಳ ಜೊತೆ ಹೋಗ್ತೀನಿ. ನಾನ್ ಕರ್ಕೊಂಡು ಹೋಗ್ತೀನಿ. ಅಮ್ಮ, ನೀವು? ಅಪ್ಪ, ಇವರೇ ಅವರು. ನಿಮ್ಗೆಲ್ರಿಗೂ ಇವ್ರ ಬಗ್ಗೆ ಹೇಳ್ತಿರ್ತೀನಲ್ಲ. ನಮಸ್ತೆ. ಆದ್ರೆ ನೀವು ಇವಳನ್ನೇನಾದ್ರೂ ಬಿಟ್ಟು ವಾಪಸ್ ಬಂದ್ರೆ ಅವರಂತೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನಾನು ವಾಪಸ್ ಬಂದ್ರೆ ತಾನೆ. ಪೂನಾದಲ್ಲಿ ಅಂತ ಜಾಗ ಇದೆ ಅಂದ್ಮೇಲೆ ಅದು ಆಶ್ರಮ ಆಗಿರ್ಲಿ, ಅಲ್ಲಿ ವಿಧವೆಯರಿಗೆ ಸಹಾಯ ಮಾಡ್ತಾರೆ ಅಂದ್ಮೇಲೆ ನಾನು ಕೂಡ ಅಲ್ಲೇ ಹೋಗಿರ್ತೀನಿ. ನನ್ನ ಜೊತೆಗೆ ಈ ಹುಡುಗಿನೂ ಇಟ್ಕೋತೀನಿ. ಬಾ ಮಾಧವಿ. ಆದ್ರೆ ಅಮ್ಮ, ನಿಮ್ ಮಗ, ನೀವು ಅವ್ರನ್ನ ಬಿಟ್ಟು ಹೋಗದ್ ಸರಿನಾ? ಜೀವನ ಪೂರ್ತಿ ಸರಿ ತಪ್ಪುಗಳ ಮಧ್ಯೆ ಒದ್ದಾಡೋದೇ ಆಯ್ತು ಭೀಮಾ. ಆದ್ರೆ ನಂಗೀಗ ಒಳ್ಳೆ ಕಾಲ ಬಂದಿದೆ. ಮನ್ಸಿಗೆ ಅನ್ಸಿದ್ದನ್ನ ಮಾಡ್ತೀನಿ. ನನ್ನ ವಯಸ್ಸಿನ ವಿಧವೆ ಆದ್ರೇನು, ಮಾಧವಿ ವಯಸ್ಸಿನ ವಿಧವೆ ಆದ್ರೇನು, ಮನೇಲಿದ್ರು ಬೀದಿಲಿದ್ರು ಇಬ್ರು ಈ ಪ್ರಪಂಚದಲ್ಲಿ ಒಂದೇ ಸವಾಲ್ಗಳನ್ನ ಎದುರಿಸ್ಬೇಕು. ನಂಗೆ ಸಾಯಂಕಾಲನೇ ಗೊತ್ತಾಗಿದ್ದು ಒಂದು ವಿಧವೆ ಹುಡುಗಿ ಮೇಲೆ ಆಕ್ರಮಣ ಮಾಡ್ತಿದ್ದಾರೆ ಅಂತ. ಆದ್ರೆ ಭೀಮಾ, ನೀನ್ ಹೇಳ್ತಿದ್ದಿದ್ದು ಹುಡುಗಿನೇ ಇರಬಹುದು ಅಂತ ಮೊದ್ಲೇ ನಾನು ಊಹಿಸಿದ್ದೆ. ಆದ್ರೆ ಆಗ ನಾನು ಅನ್ಕೊಂಡಿರ್ಲಿಲ್ಲ ನನಗೂ ಕೂಡ ಇವಳಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ. ಅಕ್ಕ, ನಿನ್ನ ನೀನ್ ಚೆನ್ನಾಗಿ ನೋಡ್ಕೋ. ಅಮ್ಮ, ಮನೆ ಮರ್ಯಾದೆನ ಕಾಲಲ್ಲಿ ಒದ್ದು ಹೋಗಕ್ಕೆ ನಾನು ಬಿಡಲ್ಲ. ಇಲ್ಲ ಅಂದ್ರೆ ಏನು ಮಾಡ್ತೀಯ ನೀನು? ಮರ್ಯಾದೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೌದಾ? ಈ ಕೊಡ್ಲಿಲಿ ತಾಯಿನ ಕೊಲ್ಲಕ್ ಬಂದಿದ್ಯಾ ಹಾಗಾದ್ರೆ? ಕುಟುಂಬದ ಮರ್ಯಾದೆನ ಉಳ್ಸಕ್ಕೋಸ್ಕರ ನಾನು ಏನ್ ಮಾಡಕ್ಕೂ ಹೆಸಲ್ಲ. ನೀವು ತಾಯಿ ಹತ್ರ ಹೀಗ ಮಾತಾಡೋದು? ನಮ್ ವಿಷಯದಲ್ಲಿ ನೀನ್ ತಲೆ ಹಾಕ್ತಿರೋದು ನಿನಗೆ ಒಳ್ಳೇದು. ಹಾ, ಅಪ್ಪ ಸರಿಯಾಗಿ ಹೇಳ್ತಾ ಇದ್ದಾರೆ. ನೀವು ತಾಯಿ ಹತ್ರ ಹೀಗೆಲ್ಲ ಮಾತಾಡ್ಬಾರ್ದು. ಸುಮ್ನಿರು ನೀನು. ನಿಂಗೆ ಏನ್ ಅನ್ಸುತ್ತೋ ಅದ್ನ ಮಾಡ್ಕೋ. ಅದೆಷ್ಟೇ ಕಷ್ಟ ಬಂದ್ರೂ ನಾನಿವತ್ ನಿಲ್ಲಲ್ಲ. ಅಮ್ಮ, ಹೇಳ್ತಾ ಇದ್ದೀನಿ, ನಿಂತ್ಕೋ. ಜನ ಥೂ ಅಂತ ಮಕ್ಕ ಕುಗಿಯೋದನ್ನ ನನ್ ಕೆಲ್ಸ ಇಸ್ಕೊಳಕ್ಕಾಗಲ್ಲ. ಇನ್ನೂ ಯೋಚಿಸ್ತಿದ್ಯಾ? ಕೊಂದ್ಬಿಡು ನಿನ್ನಮ್ಮನ್ನ. ನನ್ ತಲೆ ಕೆಟ್ರೆ ನೀನ್ ಚಿಕ್ಕೋನಿದ್ದಾಗ ನಿನಗ್ ಸಣ್ಣ ಗಾಯ ಆದ್ರೂನು ನಾನ್ ಅವಾಗ ಇಡೀ ದಿನ ಕೂತು ಅಳ್ತಾ ಇದ್ದೆ. ನನ್ ಮಗಂಗ್ ಯಾಕೆ ನೋವು ಕೊಟ್ಟೆ ಅಂತ ದೇವ್ರಿಗೆ ಬೈತಿದ್ದೆ. ಆದ್ರೆ ಅದೇ ಮಗ ಇವತ್ ಕೊಲ್ಲಕ್ ಬಂದಿದ್ದಾನೆ. ನಡಿ ಮಾಧ್ವಿ. ಹೋಗ್ಬೇಕು ತಾನೆ? ಮತ್ ಹೋಗು. ಇನ್ಯಾವತ್ತು ಮುಖ ತೋರಿಸ್ಬೇಡ ನನಗೆ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿದು ಹೋಯ್ತು. ನೀನ್ ನನ್ನ ತಾಯಿನೂ ಅಲ್ಲ,
ನಾನ್ ನಿನ್ ಮಗನೂ ಅಲ್ಲ. ಭೀಮಾ ನಡಿ. ಎಲ್ಲಿ ಹೋಗ್ತಾಳ ಅವಳು? ಎಲ್ಲ ಕಡೆ ಹುಡುಕಿ. ಹಾ, ಇವನ್ಯಾರು? ನೋಡಿಲ್ಲಿ, ಹುಡುಗ, ನೀನಿಲ್ಲಿ ಯಾವ್ದಾದ್ರು ವಿಧವೆ ಹುಡುಗಿ ನೋಡ್ದ್ಯಾ? ಅವಳ ಹೆಸರು ಮಾಧವಿ ಅಂತ. ಏನಾದ್ರೂ ಇವ್ರ ಬಾಯ್ ಬಿಟ್ರೆ ಅವ್ರು ಸಿಕ್ಬಿದ್ರು ಅಂತಾನೆ ಅರ್ಥ. ಏನ್ ಯೋಚನೆ ಮಾಡ್ತಿದ್ಯಾ? ಕಿವಿ ಕೇಳುತ್ತೋ ಇಲ್ವೋ? ನೋಡ್ದ್ಯಾ ಇಲ್ಲ ಹೇಳು. ಇಲ್ಲ, ನಾನ್ ನೋಡಿಲ್ಲ. ಅದ್ ಸರಿ, ಈ ಸರಿ ಹೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ನಮ್ಮಮ್ಮ ಕೆಲ್ಸದ ಮೇಲೆ ಹೊರಗೆ ಬಂದಿದ್ರು, ಅವಳನ್ನ ಹುಡ್ಕೊಂಡ್ ಬಂದೆ. ಅಂದ್ಹಾಗೆ ನೀವ್ ಆ ಕಡೆಯಿಂದ ಬಂದ್ರಿ ಅಲ್ವಾ? ನಮ್ಮಮ್ಮನ ಎಲ್ಲಾದ್ರೂ ನೋಡಿದ್ರಾ? ನಿಮ್ಮಮ್ಮ ಯಾರು ಅಂತ ನಮ್ಗೇನ್ ಗೊತ್ತು? ಸುಮ್ನೆ ಸಮಯ ಎಲ್ಲ ವ್ಯರ್ಥ ಮಾಡ್ದೆ. ನಡೀರಿ ಚಿದಾನಂದ್ರೆ ಹೊರಡೋಣ ನಾವು. ಬಂದ್ರಾ? ಇಲ್ಲ ಅದ್ಗೆ, ಇನ್ನೂ ಬಂದಿಲ್ಲ. ಆದ್ರೆ ನೀವೇನು ಚಿಂತೆ ಮಾಡ್ಬೇಡಿ, ಬಂದ್ಬಿಡ್ತಾರೆ. ಪುರಂಜನಣ್ಣ, ಸ್ವಲ್ಪ ದೂರ ಹೋಗಿ ನೋಡ್ಕೊಂಡ್ ಬರ್ತೀರಾ? ರಾತ್ರಿ ಕಳೀತಾ ಬಂತು. ಬೇಕಾದ್ರೆ ಬಾಲನ್ ಜೊತೆಲಿ ಕರ್ಕೊಂಡು ಹೋಗಿ ಬನ್ನಿ. ನಮ್ ಭೀಮಂಗ್ ಏನಾದ್ರು. ನೀವು ಗಾಬರಿ ಆಗ್ಬೇಡಿ. ಧ್ರುವ, ಎಲ್ಲಿ ಹೋಗಿದೆ ಇಷ್ಟೊತ್ತು? ನಾನು ವಾಪಸ್ ನಿಮ್ಮನೆ ಕಡೆ ಹೋಗಿದ್ದೆ. ಅಲ್ಲ ನೋಡ್ದೆ, ಕೆಲವು ಮೇಲ್ವರ್ಗದ ಜನ ನಿಮ್ಮನೆ ಕಡೆ ಹೋಗ್ತಿದ್ರು. ಸದ್ಯ ನಿಮ್ಮನೆ ಕಡೆ ಹೋಗಿದ್ದು ಒಳ್ಳೇದೇ ಆಯ್ತು. ಮತ್ತೆ ಆ ಜನ ನನ್ನ ನೋಡಿ ಅಲ್ಲಿಂದ ಹೋಗ್ಬಿಟ್ರು. ಧ್ರುವ, ನೀನು ಭೀಮಾ ಅವರಪ್ಪನೆಲ್ಲಾದ್ರೂ ನೋಡ್ದ್ಯಾ? ಇಲ್ಲ, ನಾನೆಲ್ಲೂ ನೋಡ್ಲಿಲ್ಲ ಅವ್ರನ್ನ. ಆದ್ರೆ ಭೀಮಾ ಇನ್ನೂ ಮನೆಗ್ ಬಂದಿಲ್ವಾ? ಅಮ್ಮ, ಭೀಮಾ, ಭೀಮಾ, ಅಮ್ಮ, ಬಂದ್ಯಾ ನೀನು? ನಿಂಗೇನು ಆಗಿಲ್ಲ ತಾನೆ? ಹಾ ಅಮ್ಮ, ನಾನ್ ಚೆನ್ನಾಗೇ ಇದ್ದೀನಿ. ಮಾಧವಿ ಎಲ್ಲಿ? ಅವಳು ಹೊರಟ್ಬಿಟ್ಲು ಧ್ರುವ. ನಮ್ಮನ್ನೆಲ್ಲ ಬಿಟ್ಟು ಹೊರಟ್ಬಿಟ್ಲು ಆ ವಿದ್ವೆ ಅಮ್ಮನ ಜೊತೆ. ಎಲ್ಲಿಗೆ ಹೋದ್ಲು? ಪೂನಾ, ಸಾವಿತ್ರಿಬಾಯಿ ಫುಲೆ ಅವರ ವಿಧವಾ ಆಶ್ರಮಕ್ಕೆ. ಭೀಮಾಬಾಯಿ, ನಿನ್ ಮಗ ಇವತ್ತೊಂದು ಮಹಾಕಾರ್ಯನೇ ಮಾಡಿದ್ದಾರೆ. ಈ ಸಮಾಜ ವಿಧವೆಯರಿಗೆ ನರಕ ಸೃಷ್ಟಿ ಮಾಡಿದೆ. ಅವರನ್ನ ವಿಧವಾ ಆಶ್ರಮಕ್ಕೆ ಕಳಿಸಿ ಅವ್ರ ಬಾಳಿಗೆ ಹೊಸ ದಾರಿ ತೋರಿಸಿದ್ದಾನೆ. ಅದ್ಗೆ ನಿಮ್ ಮಗಂಗಿವತ್ತು ಆಶೀರ್ವಾದ ಮಾಡಿ. ನಮ್ ಭೀಮಾ ಎಲ್ರೂ ಮೆಚ್ಚುವಂತ ಕೆಲಸ ಮಾಡಿದಾನೆ. ಏ ಭೀಮಾ, ಇದನ್ನೆಲ್ಲ ಹೆಂಗೋ ನಿಭಾಯಿಸಕ್ಕಾಗ್ತಿದೆ? ನಂಗೂ ಹೇಳ್ಕೊಡು. ಈ ರೀತಿ ಎಲ್ಲ ನಾವ್ ಯೋಚನೆ ಮಾಡಕ್ಕೂ ದೊಡ್ಡವರಾಗಿ ನಮ್ಗೆ ಹೆದರಿಕೆ ಆಗುತ್ತೆ. ನಾವು ಕೆಳವರ್ಗದವರು ಅನ್ನೋ ಅಂಜಿಕೆ ನಮ್ಮನ್ನ ಈ ತರ ನಿರ್ಧಾರ ತಗೊಳಕ್ ಬಿಡೋದೇ ಇಲ್ಲ. ನಿಂಗಂತೂ ಭಯನೇ ಆಗೋದಿಲ್ವಾ ಭೀಮಾ? ಜೊತೆಗೆ ಯಾವಾಗ್ಲೂ ಪರಿಹಾರ ಸಿಗೋವರೆಗೂ ಬಿಡಲ್ಲ. ಹೇಗ್ ಸಾಧ್ಯ ಇದೆಲ್ಲ? ಧೈರ್ಯದಿಂದ ಮತ್ತೆ ನಿನ್ನ ಆಶೀರ್ವಾದದಿಂದ. ನಿನ್ಗಿದೆಲ್ಲ ಧೈರ್ಯದಿಂದ, ನಮ್ಗಿದು ಜಾದೂನೆ. ಇಡೀ ಸಮಾಜ ತಿರಸ್ಕಾರ ಮಾಡಿದ ಹುಡುಗಿಗೆ ನೀನ್ ಹೊಸ ದಾರಿ ತೋರಿಸಿದ್ಯಾ.
ಚೆನ್ನಾಗಿರು ಪುಟ್ಟ. ಒಳ್ಳೇದಾಗ್ಲಿ ಭೀಮಾ, ನಿಂಗ್ ತುಂಬಾ ಒಳ್ಳೇದಾಗ್ಲಿ. ಹೆಮ್ಮೆ ಇದೆ ಭೀಮಾ. ಒಳ್ಳೇದಾಗ್ಲಿ ಭೀಮಾ. ಭೀಮಾ ಪುಟ್ಟ, ನಿಂಗ್ ಯಾವಾಗ್ಲೂ ಒಳ್ಳೇದೇ ಆಗ್ಲಿ. ಭೀಮಾ, ಏನಾಯ್ತು? ಅಯ್ಯೋ, ಸರಿ ಸರಿ ಇರ್ಲಿ, ನೀನ್ ಗೆದ್ದಿದ್ಯಾ. ಈಗಾಗಿರೋದು ಪರಿಹಾರ ಅಲ್ಲ, ಬರೀ ಒಂದು ಆಯ್ಕೆ ಅಷ್ಟೇ. ಅಂದ್ರೆ ನಿಜವಾದ ಪರಿಹಾರ ಅಂದ್ರೆ ಎಲ್ಲ ವಿಧವೆಯರು ವಿಧವೆ ಆಗಕ್ಕೂ ಮುಂಚೆ ತಮ್ಮ ಕುಟುಂಬದ ಜೊತೆ ಹೇಗಿದ್ರೋ ವಿಧವೆ ಆದ್ಮೇಲೂ ಕೂಡ ಅವರು ಒಬ್ರು ಸೊಸೆಯಾಗಿ ಮತ್ತೆ ಮಗಳಾಗಿ ಬದುಕಬೇಕು. ಹೀಗ್ ಮಾಡೋದ್ರಲ್ಲಿ ನಾನ್ ಸೋತ್ಬಿಟ್ಟೆ. ಅದಕ್ಕೆ ಅಕ್ಕನ ಪೂರ್ಣ ಆಶ್ರಮಕ್ಕೆ ಕಳ್ಸೋ ತರ ಆಯ್ತು. ಇದೊಂದೇ ಆಯ್ಕೆ ಇದ್ದಿದ್ದು, ಪರಿಹಾರ ಅಲ್ಲ. ನಂಗೆ ಇನ್ನೂ ಒಂದಷ್ಟು ಕೆಲಸ ಇದೆಯಮ್ಮ, ನಡೀರಿ ಹೋಗೋಣ. ನೀವು ಇದ್ರೆ ಚೆನ್ನಾಗಿರುತ್ತೆ. ಎಲ್ಲಿಗೆ? ಅಮ್ಮ ಮೊದ್ಲು ಬಾ. ಎಂತ ಜೀವನದ ಕನ್ಸ್ ಕಟ್ಕೊಂಡು ಎಂತ ಸ್ಥಿತಿಗೆ ಬಂದ್ಬಿಟ್ಟೆ ನೀನು ಮಾಧ್ವಿ. ಸದ್ಯ ಎಲ್ರೂ ನಿನ್ ಜೀವ ತೆಗಿಲಿಲ್ಲ ಅಂದ್ರೆ ಸಾಕು. ಗೊತ್ತಿಲ್ಲ ಏನಾಗಿದೆ ಅಂತಾನೂ ಗೊತ್ತಾಗ್ತಿಲ್ಲ. ಎಲ್ಲಿದೆಯೋ ನೀನದ್ ಹೇಗಿದೆಯೋ ನೋಡಿ, ನಿಮ್ ಮಗಳು ಹುಷಾರಾಗಿದ್ದಾಳೆ. ಇನ್ಮೇಲಂತೂ ಅವಳು ಇನ್ನೂ ಸುಧಾರಿಸ್ಕೋತಾಳೆ. ಎಲ್ಲಿದ್ದಾಳೆ ನನ್ ಮಗಳು? ಅದು ಅವಳು ದೂರ ಹೋಗಿದ್ದಾಳೆ. ಈ ಊರಿಂದ, ಈ ಮನೆಯಿಂದ, ಮತ್ ನಿಮ್ ಸಮಾಜನ ಬಿಟ್ಟು ದೂರ ಹೋದ್ಲು. ಇಷ್ಟ ಹೇಳಕ್ ಬಂದಿರೋದು ನನ್ ಮಗ. ಹೇಳು. ನಾನು ಅಕ್ಕನ್ ಭೇಟಿ ಮಾಡ್ದೆ. ಅವಳು ಸಾಯಕ್ ತಯಾರಾಗಿದ್ಲು, ಆದ್ರೆ ಅವಳು ಮನೆಗ್ ಬರಕ್ ತಯಾರಾಗಿರ್ಲಿಲ್ಲ. ಅವ್ರಪ್ಪ ಹೇಳ್ತಿದ್ರು ಸಿಕ್ಕಿದ್ರೆ ಕೊಂದ್ಬಿಡ್ತೀನಿ ಅಂತ. ಇದನ್ ಕೇಳಿದ್ಮೇಲೆ ಅವಳಿಗೆ ಮನೆಗ್ ಬರ್ಬೇಕು ಅಂತ ಅನಿಸ್ಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ. ನಂಗೆ ಅರ್ಥ ಆಗುತ್ತೆ ನಿಮ್ ಕಷ್ಟ, ನಿಮ್ ಮನ್ಸಲ್ಲಿರೋ ದುಃಖ. ನಾನು ಒಬ್ಬ ತಾಯಿನೇ ಅಲ್ವಾ. ಆದ್ರೆ ನಾನ್ ನಂಬಿ ನಿಮ್ ಮಗಳು ತುಂಬಾ ಖುಷಿಯಾಗಿದ್ದಾಳೆ. ನಿಮ್ ಮಗಳು ಈ ನರ್ಕದ ಹಿಂಸೆಯಿಂದ ಅವಳು ತುಂಬಾನೇ ದೂರ ಹೊಟ್ಟೋಗಿದ್ದಾಳೆ. ನನ್ನ ನಂಬಿ ಅವಳು ಇನ್ಮೇಲೆ ನಿಜವಾಗ್ಲೂ ಚೆನ್ನಾಗಿರ್ತಾಳೆ. ಜೀವನ ಪೂರ್ತಿ ಅವಳು ಆ ಆಶ್ರಮದಲ್ಲೇ ಇರ್ತಾಳೆ. ಇನ್ಯಾವತ್ತೂ ಅವಳಿಗೆ ವಾಪಸ್ ಬರಕ್ಕಾಗಲ್ಲ. ಆಶ್ರಮದಲ್ಲ? ಯಾವ ಆಶ್ರಮ? ಎಲ್ಲಿ ಮಾಧ್ವಿ? ನಿಮ್ಗದನ್ನ ನಾನು ಹೇಳಕ್ಕಾಗಲ್ಲ. ಯಾಕೆ ಹೇಳಲ್ಲ ನೀನು? ನೀನ್ ಹೇಳಲಿಲ್ಲ ಅಂದ್ರೆ ನಿನಗಿಷ್ಟ ಬಂದಾಗ ನಡ್ಕೋತೀಯಾ? ಅದು ನಮ್ಮ ಆಚಾರಗಳ ವಿರುದ್ಧ. ನಾವು ನಿನ್ನ ಸುಮ್ನೆ ಬಿಟ್ಬಿಡ್ತೀವ? ಏ ಭೀಮ್ರಾವ್, ಇದ್ರ ಪರಿಣಾಮ ಬಹಳ ಕೆಟ್ಟದಾಗಿರುತ್ತೆ. ಸುಮ್ನೆ ಹೇಳು, ಎಲ್ಲವಳು ಹೇಳಲ್ವಾ? ಸರಿ, ನಾನ್ ಎಲ್ರನ್ನೂ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ. ಇಡೀ ಊರನ್ನೇ ಇಲ್ಲಿ ಸೇರಿಸ್ತೀನಿ. ಅವರೇ ನಿನಗೆ ಅರ್ಥ ಆಗೋ ಭಾಷೆಯಲ್ಲಿ ಬಾಯಿ ಬಿಡಿಸ್ತಾರೆ. ಇಲ್ಲ, ನೀವು ಮೊದಲಿನಿಂದ ಹೊರಟೋಗಿ. ನಂಗೆ ತಿಳ್ಕೋಬೇಕಾಗಿಲ್ಲ ಅವಳು ಯಾವ ಆಶ್ರಮದಲ್ಲಿದ್ದಾಳೆ ಅಂತ. ಭೀಮ್ರಾವ್ ನಿಲ್ಲು. ಏನ್ ಮಾಡ್ತಿದ್ಯಾ ನೀನು? ನೀನ್ ಮಾಡ್ತಿರೋ ಸರಿ ಇಲ್ಲ. ಏನ್ ಅನ್ಕೊಂಡೆ ನೀನು?
ಏನ್ ಅನ್ಕೊಂಡೆ ನೀನು? ಹೀಗೆ ಧರ್ಮ ಕರ್ಮಗಳನ್ನೆಲ್ಲ ಬಿಟ್ಟು ಹೋಗ್ತಿರೋ ಮದ್ವಿನ ಸುಮ್ನೆ ಬಿಡ್ತೀವ? ಅವಳು ಎಲ್ಲೇ ಇರ್ಲಿ, ಯಾವ ಆಶ್ರಮದಲ್ಲೇ ಇರ್ಲಿ, ಹೇಳ್ಕೊಂಡು ಬರ್ತೀನಿ. ಈ ಸಮಾಜದ ಮುಂದೆ ನಿಲ್ಲಿಸ್ತೀನಿ. ಮತ್ತೆ ಈ ಭೀಮ್ರಾವ್ಗೆ ಅವ್ನ ಇಡೀ ಕುಟುಂಬಕ್ಕೆ ಶಿಕ್ಷೆ ಆಗೋ ತರ ಮಾಡೇ ಮಾಡ್ತೀನಿ. ನೀವ್ ಯಾಕೆ ಈ ರೀತಿ ಮಾಡ್ತಿದ್ದೀರಾ? ಅವನ್ ನಿಮ್ ಮಗಳಿಗೆ ಬದುಕಕ್ಕೆ ಒಂದ್ ಹೊಸ ದಾರಿ ಕೊಟ್ಟಿದ್ದಾನೆ ಅಂತನ? ನಾವು ನೀವೆಲ್ಲ ಸೇರ್ಕೊಂಡು ಅದೇ ಮಗಳನ್ನ ಜೀವಂತ ಶವ ಮಾಡಿದ್ವಿ. ಅವಳು ನಿಮ್ ಮಡ್ಲ ಮೇಲೆ ಬೆಳ್ದಿದ್ ಮಗಳು ಕಣ್ರಿ. ಅವಳಿಗೊಂದ್ ಸಣ್ಣ ಗಾಯ ಆದ್ರೂ ನೀವು ಸಹಿಸ್ಕೊಳ್ತಿರ್ಲಿಲ್ಲ. ಆದ್ರೆ ಇವತ್ತು ಯಾಕೆ ಹೀಗಾಡ್ತಿದ್ದೀರಾ? ತಪ್ಪು ನಮ್ದೆ. ನಾವೇ ಅವಳಿಗೆ ಬಲವಂತವಾಗಿ ಮದ್ವೆ ಮಾಡಿದ್ವಿ. ಈಗ ಅವಳಿಗೆ ಪರಂಪರೆ ಅನ್ನೋ ಬೇಡಿ ಹಾಕಿ ಇಡೀ ಜೀವನ ಹೀಗೆ ಇರು ಅಂತ ಹೇಳಿದ್ರೆ ಹೇಗ್ ತಾನೇ ಇರ್ತಾಳೆ ಅವಳು? ಅರ್ಥ ಮಾಡ್ಕೊಳ್ಳಿ. ಹೋಗ್ಲಿ ಬಿಡ್ರಿ, ಅವಳು ಬದುಕೊಳ್ಳಿ. ಅವಳ ವಿಷಯದಲ್ಲಿ ನಾವು ಅಸಹಾಯಕರಾಗಿದ್ದೀವಿ. ಹೋಗ್ಲಿ ಬಿಡಿ, ಅವಳು ಎಲ್ಲಾದ್ರೂ ಒಂದ್ ಕಡೆ ಜೀವನ ಮಾಡ್ಕೊಂಡಿರ್ಲಿ. ಕೈ ಬಿಡು ನಂದು. ಇಲ್ಲ, ಇವತ್ ನೀವು ನನ್ ಮಾತನ್ನ ಕೇಳಲೇಬೇಕು. ಯಾಕಂದ್ರೆ ನಾನೊಬ್ಬ ಹೆಣ್ಣು ಮತ್ತು ಒಬ್ಬ ತಾಯಿ ಕೂಡ. ಇಷ್ಟು ದಿನ ಈ ಸಮಾಜ ಹೇಳ್ದ ಹಾಗೆ ಕೇಳಿದೀನಿ, ಎಲ್ಲ ಕಟ್ಪಾಡುಗಳನ್ನು ಪಾಲಿಸಿದೀನಿ. ಆದ್ರೆ ಇನ್ ಮುಂದೆ ಹಾಗಾಗಲ್ಲ. ಅವಳು ಈ ಬೇಡಿಗಳಿಂದ ಬಿಡುಗಡೆ ಪಡೆದು ಹೊರಗೆ ಹೋಗಿದ್ದಾಳೆ. ಅದ್ ಏನೇ ಕಷ್ಟ ಆದ್ರೂ ಕೂಡ ನಾನ್ ಅವಳನ್ನ ವಾಪಸ್ ಬರಕ್ ಬಿಡಲ್ಲ. ನೋಡಿ, ಒಂದು ಕ್ಷಣಕ್ಕಾದ್ರೂ ಸರಿ ನೀವು ಅವಳ ತಂದೆಯಾಗಿ ಯೋಚನೆ ಮಾಡಿ ನೋಡಿ. ಅವಳೀಗ ಏನ್ ಮಾಡ್ಬೇಕು ಅಂತ. ಸರಿ, ಹೋಗಿ. ನೀವು ಮನೆಗೆ ವಾಪಸ್ ಬಂದ್ಮೇಲೆ ನನ್ ಹೆಣ ನೋಡ್ಬೇಕಾಗತ್ತೆ. ಇರೋ ಮಕ್ಳೆಲ್ಲ ಹೋದ್ಮೇಲೆ ಇನ್ನೀ ಜೀವ ಇದ್ದೇನ್ ಪ್ರಯೋಜನ? ನೀವೊಬ್ರೇ ಈ ಮನೇಲಿರಿ, ಎಲ್ರು ಮುಂದೆ ತಲೆ ಎತ್ಕೊಂಡು ಓಡಾಡ್ಕೊಂಡಿರಿ. ಈ ಡೋಂಗಿ ಸಮಾಜದ ಆಚಾರ ವಿಚಾರಗಳಿಗೆ ನೀವು ನಿಮ್ ಹೆಂಡತಿ ಮತ್ತು ಮಕ್ಕಳನ್ನ ಬಲಿ ಕೊಟ್ಟೆ ಅಂತ ಹೆಮ್ಮೆಯಿಂದಿರಿ. ಇವಳೆ ನಿಂತ್ಕೋ. ಬಿಡಿ ನನ್ನನ್ನ, ಬಿಡಿ ನನ್ನನ್ನ. ಎಸಿ ಇದನ್ನ. ಚಿದಾನಂದ್ರೆ, ಆ ಮಾಧವಿನ ಇಡೀ ಕಾಡೆಲ್ಲ ಹುಡುಕಿದ್ವಿ, ಎಲ್ಲೂ ಸಿಗ್ಲೇ ಇಲ್ಲ. ಅವಳೆಲ್ಲ ಹೋದ್ಲು ಗೊತ್ತಾಯ್ತಾ? ಆ ಭೀಮ್ರಾವ್ ನೆಮ್ಮದಿಯಾಗಿ ಅವ್ರ ಮನೇಲಿ ಕೂತ್ಕೊಂಡಿದ್ದಾನೆ. ಇಲ್ಲಿ ನೋಡಿದ್ರೆ ಮಾಧವಿ ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ಆ ಭೀಮ್ರಾವೇ ಅವ್ರ ಮನೇಲೆ ಆ ಮಾಧವಿನ ಬಚ್ಚಿಟ್ಕೊಂಡಿದ್ರೆ? ಚಿದಾನಂದ್ರೆ, ನೀವ್ ಹೇಳಿದ್ ನಿಜ. ನಡೀರಿ ಆ ಭೀಮ್ರಾವ್ ಮನೆಗೆ. ನಡೀರಿ. ಮತ್ತೆ ಮೋಹನ, ಮಾಧವಿ ಅಪ್ಪನ್ ಕರ್ಕೊಂಡು ರಾಮ್ಜಿ ಮನೆ ಹತ್ರ ಬಾ. ಅರ್ಥ ಆಯ್ತಾ? ನಡೀರಿ. ಬನ್ನಿ ಎಲ್ರು. ಒಂದ್ ಪಕ್ಷ ಅವ್ರ ಮನೇಲಿ ಮಾಧವಿ ಸಿಗ್ಬೇಕು. ಸರಿಯಾಗಿ ಬುದ್ಧಿ ಕಳ್ಸೋಣ. ನಮ್ಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರ? ಧ್ರುವ, ಹಾ ಬಾಲಣ್ಣ. ಇವತ್ತೊಂದ್ ಒಳ್ಳೆ ಕಡೆ ಸಂಗೀತ ನುಡ್ಸೋದಿದೆ, ತಯಾರಾಗು ಬೇಗ. ರಾಮ್ಜಿ ಚಿಕ್ಕಪ್ಪ. ಏನ್ ಧ್ರುವ, ಇವತ್ತು ತುಂಬಾ ಸಂತೋಷದಲ್ಲಿದ್ಯಾ? ಹಾ, ಇವತ್ತು ಸಂಗೀತ ನುಡ್ಸೋ ಕೆಲಸ ಸಿಕ್ಕಿದೆ. ಸ್ವಲ್ಪ ದುಡ್ಡು ಸಿಗತ್ತೆ. ನಿಮ್ ಸಾಲನ ಸ್ವಲ್ಪನಾದ್ರೂ ತೀರಿಸ್ತೀನಿ. ಹಾ ಸರಿ, ನಿಂಗೆ ಹೇಗ್ ಅನ್ಸುತ್ತೋ ಹಾಗ್ ಮಾಡು. ಅಪ್ಪ, ಮಾಧವಿ ಅಕ್ಕ ಪುನಃ ಸೇರಿರ್ತಾಳಲ್ವಾ? ಇಲ್ಲ, ಇವತ್ತು ಸೇರ್ಬೋದು ಅನ್ಸತ್ತೆ. ಅವ್ರು ಸುರಕ್ಷಿತವಾಗಿ ಸೇರಿದ್ರು ಅಂತ ಯಾರಾದ್ರೂ ತಿಳಿಸಿದ್ರೆ ಮನ್ಸಿಗೆ ತುಂಬಾ ನೆಮ್ಮದಿ ಇರ್ತಿತ್ತು. ತುಂಬಾ ಯೋಚನೆ ಆಗ್ತಿದೆ.
ಅಷ್ಟು ದೂರ ಒಬ್ಳೆ ಹೋಗಿರೋದ್ ಬೇರೆ, ದಾರಿಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿಲ್ಲ ಅದಕ್ಕೆ ಅಂತದೇನೂ ಆಗಲ್ಲ. ಹಾ, ಎಲ್ಲ ಸರಿ ಹೋಗುತ್ತೆ. ಅಲ್ಲಿ ಹೋಗೋ ದಾರಿ ಕಷ್ಟ ಇದೆ, ಆದ್ರೆ ಅವ್ರನ್ನ ನೋಡ್ತಾ ಇದ್ರೆ ಅವ್ರು ಪಡ್ತಾ ಇರೋ ಕಷ್ಟ ಏನಿದೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹಾ ಅಪ್ಪ, ಸರಿಯಾಗಿ ಹೇಳ್ತಿದ್ದಾರೆ. ಇವತ್ತು ಅವನ್ನ ಸುಮ್ನೆ ಬಿಡಲ್ಲ. ಏ ರಾಮ್ಜೆ, ಎಲ್ಲಿ ಬಚ್ಚಿಟ್ಟಿದ್ಯಾ ವಿದ್ವೆನ? ಹೊರಗ್ ಕರಿ ಅವಳನ್ನ. ನೋಡಿ, ಮಾಧವಿ ಅಕ್ಕ ನಮ್ ಮನೇಲಿ ಇಲ್ಲ. ನೀವ್ ಬೇಕಾದ್ರೆ ನಮ್ ಮನೆ ಪೂರ್ತಿ ಹುಡುಕ್ಬೋದು. ಅಂದ್ರೆ ನಿನ್ ಮನೇಲೂ ಇಲ್ಲ ಅಂದ್ರೆ ಎಲ್ಗ್ ಹೋದ್ಲು? ಇದ್ದಕ್ಕಿದ್ದ ಹಾಗೆ ಒಂದೇ ರಾತ್ರಿಯಲ್ಲಿ ಎಲ್ ಮಯ ಆದ್ಲವಳು? ನಮ್ಮ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ಏಯ್, ನಮ್ಮಂತ ಮೇಲ್ನವ್ರ ಜನರ ಹತ್ರ ಸುಳ್ಳು ಹೇಳೋದು, ಅಂಧಕಾರದಲ್ಲಿ ಇಡೋದು ಪಾಪ. ಅರ್ಥ ಆಯ್ತಾ? ನಂಗ್ ಪಾಪ ಪುಣ್ಯ ಎಲ್ಲ ಗೊತ್ತಿಲ್ಲ. ಮಾಧವಿ ಅಕ್ಕ ಈಗಲ್ಲಿದ್ದಾಳೆ ಅಂತ ನಿಜವಾಗ್ಲೂ ನಂಗ್ ಗೊತ್ತಿಲ್ಲ. ನಾನೊಂದ್ ಮಾತು ಹೇಳ, ಅಂಧಕಾರದಲ್ಲಿರೋರು ನೀವು. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ವಾ? ಅಣ್ಣಂದ್ರ, ಒಂದ್ ಕೆಲ್ಸ ಮಾಡೋಣ, ಇವ್ರ ಮನೇನ ಹೊಡ್ತಾ ಹಾಕೋಣ. ಮಾಧ್ವಿ ಒಳಗಡೆ ಇದ್ರೆ ಸಿಕ್ಕೇ ಸಿಗ್ತಾಳೆ, ಇಲ್ದಿದ್ರೆ ಈ ಭೀಮ್ರಾವ್ಗೆ ಮಾಡಿರೋ ಪಾಪಕ್ಕೆ ಶಿಕ್ಷೆ ಆದ್ರೂ ಆಗುತ್ತೆ. ಹೊಡಿರಿ. ನಿಲ್ಸಿ. ನೋಡಿ ಕ್ಯಾಪ್ಟನ್ ಸಾಹೇಬ್ರೆ, ನೀವೇ ನಿಮ್ ಕಣ್ಣಾರೆ ನೋಡಿ ಹೇಗ್ ಕೂಗಾಡ್ತಾ ಇದಾರೆ ಅಂತ. ಇದೇ ಕಾರಣಕ್ಕೇನೆ ನಿಮ್ ಠಾಣೆಗೆ ಬಂದು ಮನವಿ ಪತ್ರ ಕೊಟ್ಟಿದ್ದು, ನಮ್ ಕೇರಿಗೆ ಒಬ್ಬ ಪೊಲೀಸ್ ಪೇದೆನ ನೇಮಿಸಿ ಅಂತ. ನಿಜ ಹೇಳ್ತಾ ಇದೀನಿ, ಪ್ರತಿದಿನ ನಮ್ಗೆ ಇದೇ ತರಾನೇ ಹಿಂಸೆ ಕೊಡ್ತಾ ಇದಾರೆ. ಏನ್ ಹಿಂಸೆನ ಕೊಟ್ಟಿದ್ದೀವಿ? ನೋಡಿ ಸಾಹೇಬ್ರೆ, ಈ ಜನರು ಒಬ್ಬ ವಿಧವಾ ಹುಡುಗಿನ ಮನೆಯಲ್ಲಿ ಇಟ್ಕೊಂಡು ಇಲ್ಲ ಅಂತಿದ್ದಾರೆ. ಇದು ನಮ್ಮ ಆಚಾರಕ್ಕೆ ವಿರುದ್ಧವಾಗಿದೆ. ನಮ್ಮ ಆಚಾರಗಳಿಗೆ ಯಾರೇ ಅಡ್ಡ ಬಂದ್ರೂ ನಾವು ಸುಮ್ಮನೆ ಇರೋರಲ್ಲ. ಚಿದಾನಂದ್ರೆ, ಮಾಧವಿ ಅವರಪ್ಪ ಇಲ್ಲಿಗೆ ಬರೋಕ್ ಒಪ್ತಿಲ್ಲ. ನೋಡಿ ಕ್ಯಾಪ್ಟನ್ ಸಾಹೇಬ್ರೆ, ಇವರು ಹುಡುಗಿ ಓಡೋಗಿದ್ದಕ್ಕೆ ನಾವೇ ಕಾರಣ ಅಂತಿದ್ದಾರೆ. ಅವ್ರ ತಂದೆ ಇಲ್ಲಿಗೆ ಬರೋದು ಅಷ್ಟು ಸೂಕ್ತ ಅಲ್ಲ. ಮಾಧವಿ ಓಡೋಗಿರೋದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಇವ್ರಿಗೆ ಗೊತ್ತು. ಆದ್ರೂ ನಮಗ್ ತೊಂದರೆ ಕೊಡ್ತಿದ್ದಾರೆ, ಮನೆ ಹೊಡಿತೀನಿ ಅಂತ ಹೆದರಿಸ್ತಿದ್ದಾರೆ. ಈ ಕೇರಿಲಿ ಒಂದು ಪೊಲೀಸ್ ಠಾಣೆ ಪ್ರಾರಂಭಿಸಿ ಅಂತ ಮನವಿ ಬಂದಿದೆ ಇವ್ರ ಕಡೆಯಿಂದ. ಠಾಣೆ ಸ್ಥಾಪಿಸೋ ಅವಶ್ಯಕತೆ ಇದೆಯಾ ಅಂತ ಪರಿಶೀಲನೆ ಮಾಡಕ್ ಬಂದೆ. ಹೌದು, ನಮಗೀಗ ಅನ್ನಿಸ್ತಿದೆ ಠಾಣೆ ಬೇಕು. ಬೇಗನೆ ಇಲ್ಲೊಂದು ಠಾಣೆ ಶುರು ಮಾಡ್ತೀವಿ. ಹೊರಡಿ, ನೀವೆಲ್ಲ ಇಲ್ಲಿಂದ ಹೊರಡಿ. ಕ್ಯಾಪ್ಟನ್ ಸಾಹೇಬ್ರೆ, ತುಂಬಾ ಉಪಕಾರ ಆಯ್ತು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮ ಕೇರಿನಲ್ಲಿ ಪೊಲೀಸ್ ಠಾಣೆನ ಸ್ಥಾಪಿಸಿ. ನಮಗೂ ಅನುಕೂಲ ಆಗುತ್ತೆ. ಅದೇನೋ ಸರಿ, ಆದ್ರೆ ಈ ಜನ ಸಾಮಾಜಿಕ ಧಾರ್ಮಿಕ ವಿಚಾರಕ್ಕೆ ಬಂದ್ರೆ ಪೊಲೀಸರಿಗೂ ಹೆದರಲ್ಲ. ಇಲ್ಲಿನ ಸಾಮಾಜಿಕ ಹಾಗೂ ಧಾರ್ಮಿಕ ವಿಚಾರಗಳಲ್ಲಿ ಬ್ರಿಟಿಷ್ ಸರ್ಕಾರನು ಮೂಗು ತೂರ್ಸೋದಕ್ಕೆ ಬಯಸೋದಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ನೀವೇ ಹುಷಾರಾಗಿರ್ಬೇಕು. ಕ್ಯಾಪ್ಟನ್ ಸಾಹೇಬ್ರು ಹೇಳ್ದಾಗೆ ಈ ಜನರು ಕಾನೂನಿಗೂ ಹೆದರ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡೋದು ನಾವು? ನನ್ನ ಮಾತು ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ. ಆದ್ರೆ ಅಪ್ಪ, ಕಾನೂನು ಇನ್ನೂ ಗಟ್ಟಿಯಾಗ್ಬೇಕಲ್ವಾ? ತಪ್ಪು ಮಾಡೋರು ಅದಕ್ಕೆ ಹೆದರ್ಬೇಕು. ನೀನಿನ್ನು ಮಗು, ಕಾನೂನಿನ ತೊಡಕುಗಳಿಗೆ ಯಾಕೆ ಸಿಲ್ಕೋತ್ಯಾ? ಬ್ರಿಟಿಷರು ಇಂಗ್ಲೆಂಡ್ನಲ್ಲಿ ಕೂತ್ಕೊಂಡು ಇಲ್ಲಿ ಸರ್ಕಾರ ನಡೆಸಕ್ಕಾಗಲ್ಲ. ಅವ್ರಿಗೂ ಅನವಶ್ಯಕ ಸಾಮಾಜಿಕ ವಿರೋಧ ಬೇಡ.
ಬರ್ತೀವಿ ರಾಮ್ಜಿ. ಸರಿ. ಹುಷಾರಾಗಿರು ಪುರಂಜನ. ಅಪ್ಪ ಅಪ್ಪ ಆನಂದ ಕಂಬ್ಳಿ ತೆಗಿ ಒಂದ್ ಸ್ವಲ್ಪ. ಕಾನೂನ್ ಬಗ್ಗೆ ಪೊಲೀಸ್ ಕ್ಯಾಪ್ಟನ್ ಯಾಕೆ ಹಾಗೆ ಹೇಳಿದ್ರು? ಕಾನೂನ್ ನೇರವಾಗಿರ್ಬೇಕಲ್ವಾ? ತಪ್ಪು ಮಾಡಿದವ್ರನ್ನ ದಂಡಿಸ್ಬೇಕು, ಸರಿ ಇದ್ದವ್ರನ್ನ ಕಾಪಾಡ್ಬೇಕು. ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಕೂತಿರೋರು ಈ ಸಮಾಜ ವಿರೋಧಿಗಳಿಗೆ ಯಾಕೆ ಹೆದರ್ಕೋತಾರೆ? ನೋಡು ಭೀಮಾ, ಕಾನೂನು ಎಷ್ಟು ನೇರವಾಗಿರುತ್ತೋ ಅಷ್ಟೇ ಸರಳವಾಗೂ ಇರುತ್ತೆ. ನ್ಯಾಯನ ಎತ್ತಿ ಹಿಡಿಬೇಕು, ಸತ್ಯದ ಪರ ನಿಲ್ಲಬೇಕು. ಆದ್ರೆ ಭೀಮಾ, ಕಾನೂನನ್ನ ಯಾರ್ಯಾರು ಅನುಷ್ಠಾನ ಮಾಡಿದಾರೋ ಅವರು ಕೂಡ ನಮ್ ಥರನೇ ಮನುಷ್ಯರಲ್ವಾ? ಮತ್ತೆ ಮನುಷ್ಯರೊಳಗೆ ಜಿದ್ದಿಗಿಳಿದು ಬಿದ್ರೆ ತೊಂದರೆ ಆಗದ್ ಸಹಜ. ಹಾಗೇನೆ ಬ್ರಿಟಿಷರು ಇಲ್ಲ ಆಳ್ಬೇಕು ಅಂದ್ರೆ ಅವ್ರಿಗೆ ಇಂಥದ್ದೆಲ್ಲ ಬೇಕಿಲ್ಲ. ಯಾರ್ದೋ ಮಾತನ್ನ ಕೇಳ್ಕೊಂಡು ಇನ್ನೊಬ್ರ ಮನ್ಸನ್ನ ಅವರು ನೋಯ್ಸಕ್ ಇಷ್ಟಪಡಲ್ಲ, ಇನ್ನೊಬ್ರ ವಿರುದ್ಧ ಧ್ವನಿ ಎತ್ತಲ್ಲ. ಒಂದ್ ವೇಳೆ ಆ ಥರ ಏನಾದ್ರೂ ಆದ್ರೆ, ಜನರ ಮನ್ಸಲ್ಲಿ ಅವ್ರ ವಿರುದ್ಧ ನೆಮ್ಮದಿ ಇಲ್ಲ ಅಂದ್ರೆ, ಕೋಪ ಬಂದ್ರೆ, ಅವಾಗ ಬ್ರಿಟಿಷರೇ ಶತ್ರುಗಳಾಗ್ಬಿಡ್ತಾರೆ. ಮತ್ತವರು ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಒಂದ್ಸಲ ಜನರು ವಿರೋಧಿಸಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಅವರಿಗೂ ತೊಂದರೆ ತಪ್ಪಿದ್ದಲ್ಲ ಅಲ್ವಾ? ಧ್ರುವ, ನಡಿ ಬೇಗ. ಬಾಲಣ್ಣ, ನಾನು ಆಗ್ಲೇ ತಯಾರಾಗಿದ್ದೀನಿ. ಬರ್ತೀನಿ ಭೀಮಾ. ನಿನ್ನೆ ಗೆದ್ದಿರೋದಕ್ಕೆ ಮತ್ತೆ ಅಭಿನಂದನೆಗಳು. ಹೀಗೆ ಜೀವನದಲ್ಲಿ ಗೆಲ್ತಿರು, ಮುಂದೆ ಹೋಗ್ತಾ ಇರೋ. ಮುಂದೊಂದ್ ದಿನ ನಿನ್ಗೆ ದೊಡ್ಡ ಗೆಲುವು ಸಿಗುತ್ತಲ್ಲ, ನಾನು ಬಾಲಣ್ಣ ಒಟ್ಟಿಗೆ ಕೊಂಡಾಡ್ತೀವಿ, ಕುಣಿತೀವಿ ಕೂಡ. ನಾನು ಕುಣಿತೀನಿ. ನಡಿ. ಹುಷಾರಾಗಿ ಹೋಗಿ. ಆನಂದಣ್ಣ, ನಾವು ಸ್ಕೂಲಿಗೆ ಹೊರಡೋಣ. ನಾನಿನ್ನೂ ಓದ್ಬೇಕು. ಅಪ್ಪ ಹೇಳಿದ್ದು ಪೂರ್ತಿಯಾಗಿ ನಂಗೆ ಅರ್ಥ ಆಗ್ಲೇ ಇಲ್ಲ. ನೋಡು ಭೀಮಾ, ನೀನಿನ್ನೂ ಚಿಕ್ಕೋನು. ನೀ ಹೇಗೆಲ್ಲ ಬೆಳೀತಾ ಹೋಗ್ತೀಯೋ ಅವಾಗ ನಿನಗೆಲ್ಲ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಆನಂದಣ್ಣ, ನೀನಿರು, ನಾನು ನನ್ನ ಚೀಲ ತರ್ತೀನಿ. ಭೀಮಾ, ಇವತ್ತು ನೀನ್ ಶಾಲೆಗೆ ಹೋಗ್ಬೇಕಾ? ಅವ್ರಿಗೆಲ್ಲ ನಿನ್ ಮೇಲೆ ಇನ್ನೂ ಕೋಪ ಇದೆ. ಕಾರಣ ಇಲ್ದೆ ಕೋಪಿಸ್ಕೊಳ್ಳೋರ್ಗೆ ಯಾವಾಗ್ಲೂ ಹೆಚ್ಚಿನ ಮಹತ್ವ ಕೊಡ್ಬಾರ್ದು ಅಮ್ಮ. ಆದ್ರೆ ಕಾರಣನೇ ಇಲ್ದೆ ಕೋಪ ಮಾಡ್ಕೊಳ್ಳೋರು, ಅವ್ರು ಕಾರಣನೇ ಇಲ್ದೆ ಏನ್ ಬೇಕಾದ್ರೂ ಮಾಡಕ್ ಹೇಸಲ್ಲ. ನೀನೇ ನೋಡಿದ್ಯಾ ಅಲ್ವಾ ಅವ್ರನ್ನ? ನೀನೇನು ಯೋಚಿಸ್ಬೇಡ, ನಂಗೇನು ಆಗಲ್ಲ. ಎಂತ ಅವಮಾನ ನಮ್ಗೆ. ಆ ಮಾಧವಿ ಅಪ್ಪ ನಮ್ಮನೆ ಆದ್ರೂ ಕರೆದಾಗ ಬರ್ಲಿಲ್ಲ ಅಲ್ಗೆ. ಕೊನೆ ಪಕ್ಷ ಬಂದಿದ್ರೆ ಆ ಸಾಹೇಬ್ರ ಹತ್ರ ರಾಮ್ಜಿ ಮತ್ತೆ ಭೀಮನ್ ಬಗ್ಗೆ ದೂರಾದ್ರೂ ಹೇಳ್ಬೋದಾಗಿತ್ತು. ಆ ಪೊಲೀಸ್ ಸಾಹೇಬ್ರು ನಮ್ಮನೆ ಹೊರಡಿ ಅಂತಾರೆ. ಆ ಕೆಳಗೇರಿಯವ್ರ ಮುಂದೆ ನಮ್ ಮರ್ಯಾದೆ ಹೋಯ್ತು ಅಷ್ಟೇ. ಮರ್ಯಾದೆ? ನೀವು ಮರ್ಯಾದೆ ಬಗ್ಗೆ ಮಾತಾಡ್ತಿದ್ದೀರಾ? ಆದ್ರೆ ಸತ್ಯ ಏನಂದ್ರೆ, ನಾವು ಅವರಿಂದ ನಮ್ಮ ಆಚಾರ ವಿಚಾರಗಳನ್ನ ಉಳಿಸ್ಕೊಳ್ಳೋದ್ರಲ್ಲಿ ಸೋತ್ ಬಿಟ್ಟಿದ್ದೀವಿ, ಪಾಪ ಮಾಡಿದ್ದೀವಿ. ನಾವು ಮಹಾಪಾಪ ಮಾಡಿದ್ದೀವಿ. ಪಂಡಿತ್ರೆ, ಇದಕ್ಕೇನು ಪ್ರಾಯಶ್ಚಿತ್ತ ಇಲ್ವಾ? ನೀವೇ ಏನಾದ್ರೂ ಉಪಾಯ ಹೇಳಿ. ಪ್ರಾಯಶ್ಚಿತ್ತ? ಪ್ರಾಯಶ್ಚಿತ್ತಕ್ಕಿಂತ ಮುಂಚೆ ಆ ಕೆಳಗೇರಿಯೋರು ಅವರ ಯೋಗ್ಯತೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ ತರ ನಾವು ಮಾಡ್ಬೇಕು. ನಮ್ಮಿಂದ ದೂರ ಇರ್ಬೇಕು. ಸಮಾಜದ ಆಗುಹೋಗುಗಳಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಇಡೀ ನಮ್ಮ ಆಚಾರ ವಿಚಾರಗಳೇ ನೆಲಕ್ಕುರುಳುತ್ತೆ. ಪಂಡಿತ್ರೆ, ನೀವ್ ಹೇಳಿದ್ ನಿಜ. ಚಿದಾನಂದ್ರೆ,
ದೊಡ್ಡದಾಗಿ ಉಪಾಯ ಮಾಡಬೇಕು, ತುಂಬಾ ದೊಡ್ಡದು. ಅಮ್ಮ, ನೀರ್ ತಂದಿದ್ದೀನಿ. ಹಾ, ಅಲ್ಲೇ ಇಡು ಹೋಗು. ಇಲ್ಲಿ ಕೇಳು, ತರಕಾರಿ ಹೆಚ್ಚಿಕೊಡು, ನಾನು ಅಕ್ಕಿ ಕೇರ್ಕೊಂಡ್ ಬರ್ತೀನಿ. ಭೀಮಾಬಾಯಿ, ನಾನ್ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ರೀ, ಅಡ್ಗೆ ಇನ್ನು ಹೋಗ್ತಾ ತಿನ್ಕೊಂಡು ಹೋಗ್ತೀನಿ. ಅದ್ಕೆ ನೆನ್ಪಿದ್ಯಾ, ಭೀಮ ಹುಟ್ಟಿದಾಗ ರಾಮ್ಜಿ ತನ್ನ ತೋಳಲ್ಲಿ ಎತ್ಕೊಂಡು ಹೊರಗಡೆ ಕರ್ಕೊಂಡು ಹೋಗಿ ಏನ್ ಹೇಳಿದ್ರು ಅಂತ? ನೆನ್ಪಿದೆ ಅದ್ಕೆ. ಈಗ ಕತ್ಲು ಕಳಿಯತ್ತೆ, ಬೆಳಕು ಮೂಡುತ್ತೆ. ಕತ್ಲೆ ಕಳಿಯುತ್ತೆ, ಬೆಳಕು ಹರಿಯುತ್ತೆ. ಇವತ್ ನನ್ಗೆ ಆ ಸಣ್ಣ ನಂಬಿಕೆಯ ಬೆಳಕು ಕಾಣಿಸ್ತಾ ಇದೆ. ಅದಕ್ಕೆ ನಮ್ ಭೀಮ ಸಾಧಾರಣ ಹುಡುಗ ಅಂತೂ ಅಲ್ಲ. ಇವತ್ತು ಮೇಲ್ಜಾತಿ ಹುಡುಗಿ ಒಬ್ಳಿಗೆ ಸಹಾಯ ಮಾಡಿದ್ದಾನೆ. ಅವ್ರ ಹಾರೈಕೆ ಸದಾ ನಮ್ ಭೀಮನ್ ಮೇಲೆ ಇರುತ್ತೆ ಅಂತ ನನ್ ಮನ್ಸು ಹೇಳ್ತಿದೆ. ಮತ್ತೆ ನಾನ್ ಹೇಳ್ತಿದ್ದೀನಿ, ಈ ಊರಿನ ಪ್ರತಿ ಹೆಣ್ಮಕ್ಳ ಮನ್ಸುಗಳು ಕೂಡ ನಮ್ ಭೀಮನ್ಗೆ ಒಳ್ಳೇದನ್ನೇ ಹಾರೈಸುತ್ತೆ. ಅವ್ರು ಬಂದ್ರು. ಗುರುಗಳೇ, ಆ ವಿದ್ವೆ ಹೆಂಗಸರು ನಮ್ಮನ್ನ ಯಾಕೆ ನೋಡ್ತಿದ್ದಾರೆ? ಬಹುಶಃ ಭೀಮರಾವ್ ನೆನ್ನೆ ಮಾಡಿದ ಕಾರ್ಯದ ಬಗ್ಗೆ ಕೇಳಿರ್ತಾರೆ. ಧನ್ಯವಾದ ಹೇಳೋದಕ್ಕೆ ಕಾಯ್ತಾ ಇರಬಹುದು. ನೀನೇನಾ ಆ ವಿಧವೆ ಹುಡುಗಿನ ಊರಿಂದ ಹೊರಗೆ ಕಳಿಸಿದ್ದು? ಅವನ ಹೆಂಗ್ ಕಳ್ಸಕ್ ಸಾಧ್ಯ? ಅವಳಿಗೆ ಇಲ್ಲಿ ಇರೋಕ್ ಇಷ್ಟ ಇಲ್ದೆ ಹೋಗಿದ್ದಾಳೆ. ಮತ್ತೆ ಹೋಗಿದ್ದು ಒಳ್ಳೇದೇ ಆಯ್ತಲ್ವಾ? ಹ, ಅಲ್ಲಿ ಹೊಸ ರೀತಿಲಿ ಬದುಕಬಹುದು. ಎಲ್ಲಿ ಆಚಾರ ಸರಿಗಿರಲ್ವೋ ಅಲ್ಲಿ ಮಾಧವಿ ಅಂತವ್ರಿರೋದು ಒಳ್ಳೇದಲ್ಲ. ಹೌದಾ? ಅಂದ್ರೆ ಈ ವಿಷಯನೆಲ್ಲ ನೀನೇ ಅವಳಿಗೆ ಹೇಳಿರ್ಬೇಕು. ಹೌದು. ಏನ್ ಮಾಡಿದ್ರಿ ನೀವು? ವಿಧವೆ ಆಗೋದು ಒಂದು ಶಿಕ್ಷೆ ಇದ್ದಂಗೆ, ಅದನ್ನ ಪಾಲಿಸೋದು ವಿಧವೆಯರ್ ಎಲ್ರ ಕರ್ತವ್ಯ. ನಾವೆಲ್ಲ ಅದೇ ವಿಧವಾ ಧರ್ಮನ ಪಾಲಿಸ್ತಿದೀವಿ. ಅಷ್ಟಕ್ಕೂ ನೀನ್ ಯಾರೋ ಇದನ್ನೆಲ್ಲ ಪಾಲನೆ ಮಾಡ್ಬೇಡಿ ಅಂತ ಹೇಳಕ್ಕೆ? ಅದಕ್ಕೆ ಇವರೆಲ್ಲ ನಿಜವಾಗ್ಲೂ ಮನ್ಸಿನ ಮಾತ್ ಕೇಳೋ ತರ ಆಗಿದ್ರೆ ಮಾಧ್ವಿಗೆ ಈ ರೀತಿ ಮಾಡ್ತಿರ್ಲಿಲ್ಲ. ಖುಷಿ ಏನಪ್ಪಾ ಅಂದ್ರೆ ಮಾಧ್ವಿ ಈಗ ಎಲ್ಲಿದ್ದಾಳೋ ಅಲ್ಲಿ ಹೃದಯದಿಂದ ಯೋಚನೆ ಮಾಡೋರೇ ಇದ್ದಾರೆ. ಇನ್ನೊಂದ್ ಮದ್ವೆ ಆಗ್ತಾಳ ಅವಳು? ಬಾಯಿಲಿ ನಿಂಗೇನ್ ಅನ್ಸುತ್ತೆ? ಅವಳೇನ್ ಮಾಡ್ಬೇಕು? ಮದ್ವೆ ಆಗ್ಬೇಕು. ಹೋಗ್ ಭೀಮನ್ ಮಂಚದ ಮೇಲೆ ಇಟ್ಟಿರೋ ಬಟ್ಟೆ ತಗೊಂಡ್ ಬಾ. ಅದ್ಕೆ ಇವಳು ಈ ಕಾಲದ ಹುಡುಗಿ, ಸಮಾಜದ ಆಚಾರಗಳನ್ನ ಹೆಚ್ಚ ದಿನ ಪಾಲಿಸೋ ಹುಡುಗಿ ಅಲ್ಲ. ಒಳ್ಳೇದೇ ಆಯ್ತು.
ವಿಧವೆಯರ ಉದ್ಧಾರ ಆಗ್ಲೇಬೇಕಲ್ಲ. ಏನ್ ಮಾಡೋದು, ಹೆಣ್ಣಿಗೆ ಹೆಣ್ಣೆ ಶತ್ರು ಆಗಿದಾರಿಲ್ಲಿ. ನಮಸ್ತೆ ಯಜಮಾನ್ರೆ. ರಾಮ್ಜಿ, ನಿನ್ಗೊಂದು ಕೆಟ್ಟ ಸುದ್ದಿ ಇದೆ. ಹೇಳಿ ಯಜಮಾನ್ರೆ. ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ. ಸರಿ ಯಜಮಾನ್ರೆ, ಇವತ್ ಕೆಲ್ಸ ಮುಗಿಸಿ ಹೊರಡ್ತೀನಿ. ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ. ಯಜಮಾನ್ರೆ, ಕಷ್ಟ ಅಂದಾಗ ಸಹಾಯ ಮಾಡಿದ್ದೀರಾ, ಅದಕ್ಕೆ ಧನ್ಯವಾದಗಳು ನಿಮ್ಗೆ.